ಸಿಕ್ಕಾಪಟ್ಟೆ ಜೋಶ್. ಈಗ RCB ಅಭಿಮಾನಿಯೊಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವ ದುಃಖದ ಸಂಗತಿ ಸುದ್ದಿ ಬರ್ತಾ ಇದೆ. ನೂಕು ನುಗ್ಗಲಾಗಿದೆ, ತುಳಿತ ಆಗಿದೆ, ಕಾಲು ತುಳಿತ ಆಗಿದೆ. ನೂಕು ನುಗ್ಗಲಿನಲ್ಲಿ 15ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ 6ನೇ ಗೇಟ್ ಬಳಿ ನಡೆದಿರುವಂಥ ದುರ್ಘಟನೆ ಇದು. ಸ್ಟೇಡಿಯಂಗೆ ನುಗ್ಗಲು ಯತ್ನಿಸಿದಾಗ ಕಾಲು ತುಳಿತ ಸಂಭವಿಸಿದೆ. ಕಾಲು ತುಳಿತದಲ್ಲಿ ಈಗ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ರೆ ಇನ್ನು 3 ಸ್ಥಿತಿ ಚಿಂತಾಜನಕವಾಗಿದೆ ಅಂತ. ಇನ್ನು 3 ಸ್ಥಿತಿ ಭಾರಿ ಚಿಂತಾಜನಕವಾಗಿದೆ. 15 ಜನ ಈ ಕಾಲು ತುಳಿತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೋಡಿ, ಅಭಿಮಾನ ಇರಲಿ, ಅತಿರೇಕ ಬೇಡ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅದಕ್ಕೆ ಅಭಿಮಾನ ಅನ್ನೋದು ಪ್ರಾಣ ಕಳೆದುಕೊಳ್ಳುವ ಮಟ್ಟಕ್ಕೆ, ಅಪಾಯವನ್ನು ತಂದುಕೊಳ್ಳುವ ಮಟ್ಟಕ್ಕೆ ಹೋಗಬಾರ್ದು. ಎಸ್, ಈಗ ವಿಧಾನಸೌಧಕ್ಕೆ ಬರೋಣ. ವಿಧಾನಸೌಧಕ್ಕೆ ಬಂದಿದೆ ನಮ್ಮ ಹೆಮ್ಮೆಯ ಐರಾವತದಲ್ಲಿ ಅಭಿಮಾನಿಗಳ ಜೋಶ್ ನೋಡಿದ್ರೆ ಗೊತ್ತಾಗುತ್ತೆ ಎಂಟ್ರಿ ಯಾರದ್ದು ಅಂತ. ಇದು ತಾಜ್ ವೆಸ್ಟ್ ಎಂಡ್ನಿಂದ ಹೊರಟಿರುವಂಥ ಬಸ್ಗಳನ್ನು ಫಾಲೋ ಮಾಡ್ತಾ ತೋರಿಸ್ತಾ ಇದ್ದೀವಿ. ಎಲ್ಲೆಲ್ಲೂ RCB ಗುರು, ಎಲ್ಲ ಕಡೆ RCB ಕಿಂಗ್ ಕೊಹ್ಲಿ ಅಂತ ಕೂಗೋದ್ ಬಿಟ್ರೆ ಬೆಂಗಳೂರಲ್ಲಿ ಅದೇ ರಿಂಗಣಿಸ್ತಾ ಇದೆ, ಅದೇ ಜೋಶ್ ಇದೆ. ಆದರೆ ಆ ಜೋಶ್ನ ಮಧ್ಯೆ ಇದೀಗ ಬಂದಿರುವಂಥ ಒಂದು ನೋವಿನ ಸುದ್ದಿ ಅಂದರೆ RCB ಅಭಿಮಾನಿಯೊಬ್ಬ ಪ್ರಾಣವನ್ನು ಬಿಟ್ಟಿದ್ದಾನೆ ಕಾಲು ತುಳಿತಕ್ಕೆ ಒಳಗಾಗಿ. ಆತನ ಹೆಸರು, ವಿವರ ಇನ್ನಷ್ಟೇ ಸಿಗಬೇಕಾಗಿದೆ. ಕಾಲು ತುಳಿತಕ್ಕೆ ಒಳಗಾದವರನ್ನು ಅಲ್ಲಿನ ಜನ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೀವ ಉಳಿಸುವಂಥ ಪೊಲೀಸರು ಕೂಡ ನೆರವನ್ನು ನೀಡ್ತಾ ಇದ್ದಾರೆ. ಗೇಟಿನ ಒಳಗೆ ಹೋದಂಥವರು ನೂಕು ನುಗ್ಗಲಾದಂಥ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಅದೆಷ್ಟು ಫಾಸ್ಟ್ ವೇಗದಲ್ಲಿ ತುಂಬಿಕೊಳ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಇದನ್ನು ಇಮ್ಯಾಜಿನ್ ಮಾಡಿಕೊಳ್ಳಿಕ್ಕೂ